ಇನ್ನು ಬ್ಯಾಲೆಟ್ ಪೇಪರ್ಗಳನ್ನು ಬಳಸಿನೇ ಚುನಾವಣೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಜನ ಕಾಂಗ್ರೆಸ್ ನಾಯಕರುಗಳು ಮಾತಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಇವಕ್ಕೆಲ್ಲ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. GBAಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ. ಈಗಾಗಲೇ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಎಲ್ಲ ಡಿಸಿಗಳಿಗೆ, ಎಲ್ಲೆಲ್ಲಿ ಪಂಚಾಯತ್ ಅವಧಿ ಮುಗಿದಿದೆ ಎಲೆಕ್ಷನ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿ ಅಂತ. ವಿ ವಿಲ್ ಡೂ ಇಟ್. ರಿಸರ್ವೇಷನ್ ಆಸ್ ಪರ್ ರೂಲ್ಸೇ ಆಗಬೇಕಲ್ಲ, ಅದನ್ನ ನಾವೇನು ಹೊಸ ರಿಸರ್ವೇಷನ್ ಮಾಡೋಕ್ಕಾಗಲ್ಲ. ಕೆಲವು ಪುನರ್ವಿಂಗಡಣೆ ಅದಕ್ಕೂ ಒಂದು ಪ್ರೋಸೆಸ್ ಇರ್ತದೆ, ಆ ಪ್ರೋಸೆಸ್ ಅನ್ನ ಫಾಲೋ ಮಾಡಿ ಮಾಡ್ತೀವಿ. ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಕ್ಕೆ ಆಸ್ಪದ ಕೊಡದ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂತಹ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು EVM ಅಂತಂದ್ರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ. ಹೌದು, ಅದ್ರ ಬಗ್ಗೆ ಅಷ್ಟೊಂದು ಅನುಮಾನ ಇದ್ದಾಗ ಯಾತಕ್ಕೆ ನಾವು ಅದನ್ನು EVM ಆಗಬೇಕು ಅಂತ ಹೇಳಿ ಪಟ್ಟಿಡಬೇಕು. ಬ್ಯಾಲೆಟ್ ಬೇಕ್ಸ್ ಇವಾಗ ಸೇಫ್ ಇದೆ. ಮೊದಲಿನ ಥರ ಯಾರು ಇವಾಗ ಹೋಗಿ ಏನು ಬೂತ್ಗಳಲ್ಲೇ ಲೂಟಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇವಾಗ ಪೊಲೀಸ್ ಅವರಿದ್ದಾರೆ, ಜಾಸ್ತಿ ಫೋರ್ಸಸ್ ಇದೆ, ಮತ್ತು CCTV ಕ್ಯಾಮ್ರಾಗಳಿದೆ. ಸೊ ಹಾಗಾಗಿ ಅಕಸ್ಮಾತ್ ಅದರೊಳಗೆ ಏನಾದರೂ ಅಕ್ರಮ ಮಾಡಿದ್ರೆ ಅದನ್ನು ಹಿಡಿಯೋದು ಸುಲಭ. ಬಟ್ ಆದರೆ ತಂತ್ರಜ್ಞಾನ ಬಳಸಿ ಏನಾದರೂ ಅವ್ಯವಹಾರ ಮಾಡಿದ್ರೆ ಅದನ್ನು ಹಿಡಿಯೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ EVM ಬದಲು ಬ್ಯಾಲೆಟ್ ಬಾಕ್ಸಲ್ಲಿ ಎಲೆಕ್ಷನ್ ಮಾಡೋದೇ ಸೂಕ್ತ.